ವೋಟ್ ಶೇರ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರ ಅನಿಸಿಕೆ BJP ಈ ಬಾರಿ ಮೊದಲ ಬಾರಿಗೆ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈಗಿರೋ ಆಡಳಿತ ಪಕ್ಷದ ಬಗ್ಗೆ ಜನ ಬೇಸತ್ತಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತ ಆಗಿದೆ. ಬಹುಶಃ ನಾಡಿದ್ದು ಎಕ್ಸಿಸ್ಟ್ ಅಂದಮೇಲೆ ನಿಮ್ಗೆ ಇನ್ನೂ ಸ್ಪಷ್ಟ ಆಗ್ಬೋದು. ನನ್ನ ಪ್ರಕಾರ ಗೆಲ್ತೇವೆ ನಾವು. ಎರಡನೇದು, ಈ ಉಪಚುನಾವಣೆ ಎರಡು ಕಡೆ ನಡೆದಿದೆ, ದಾವಣಗೆರೆ ಬಾಗಲಕೋಟೆ ಎರಡೂ ಕಡೆಯೂ 100ಕ್ಕೆ 100 ನಮ್ಮ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾಳ ದೊಡ್ಡ ಅಂತರದಲ್ಲಿ ಇಬ್ಬರು ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಖರ್ಗೆ ಅವರ ಟೆರರಿಸ್ಟ್ ಅಂತ ಹೇಳಿಕೆ, ಖರ್ಗೆ ಅವರ ಹೇಳಿಕೆ ಟೆರರಿಸ್ಟ್, ಆ ಥರ ಹೇಳಿಕೆಗಳನ್ನು ಹಿರಿಯರ ಕೊಡಬಾರ್ದಾಗಿತ್ತು. ಈಗಾಗಲೇ ಸಾಕಷ್ಟು ಪ್ರೊಟೆಸ್ಟ್ ಎಲ್ಲ ಕಡೆ ಆಗಿದೆ. ಅವರು ಇವತ್ತು ಪ್ರಧಾನಿ ಮುಂದೆ ಒಂದು ಕ್ಷಮಾಪಣೆಯನ್ನು ಕೇಳಿ ಇದು ಕೊನೆ ಮಾಡೋದು ಒಳ್ಳೆಯದು ಅನ್ನೋ ಒಂದು ಸಲಹೆಯನ್ನು ನಾನು ಕೊಡ್ತೇನೆ ಅಷ್ಟೇ. ಅದಕ್ಕಿಂತ ಹೆಚ್ಚೇನು ಹೇಳಕ್ಕೆ ಇಷ್ಟ. ರಾಜ್ಯದ ಕಾಂಗ್ರೆಸ್ನ ಗೊಂದಲ ಅಂದರೆ ನೆಕ್ಸ್ಟ್ CM ಬಗ್ಗೆ ನಡೀತಿರುವಂಥದ್ದು ಈ ಚುನಾವಣೆ ಸಂಬಂಧಪಟ್ಟಂತೆ ಎಫೆಕ್ಟ್ ಆಗುತ್ತೆ. ಈ ಚುನಾವಣೆ ಫಲಿತಾಂಶ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನೆಕ್ಸ್ಟ್ CM ಆಗಬೇಕು ಚರ್ಚೆ ನಡೀತಾ ಇದೆ. ಸಂಬಂಧಪಟ್ಟಂತೆ ನೋಡೋಣ, ಕಾದು ನೋಡೋಣ ಏನು ಮುಂದೆ ಏನು ಮಾಡ್ತಾರೆ, ಏನು ಮಾಡ್ತಾರೆ. ಅಲ್ಲ, ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾರೆ ಒಂದ್ ಕಡೆ, ಮತ್ತೊಂದ್ ಕಡೆ ಡೆಲ್ಲಿಗೆ ಹೋಗುವಂಥದ್ದು, ಅಲ್ಲಿ ಮತ್ತೆ ಚರ್ಚೆ, ಗೊಂದಲಗಳು ಜಾಸ್ತಿ ಇರೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ನೋಡೋಣ, ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಏನು ತೀರ್ಮಾನ ತೆಗೆದುಕೊಳ್ತಾರೆ. ಒಳ ಮೀಸಲಾತಿ ಗಲಾಟೆಗೆ ಜೋರಾಗ್ತದೆ, ಕ್ಯಾಬಿನೆಟ್ ಅಲ್ಲೇ ಜೋರಾಗ್ತಾ ಇದೆ. ಹಿಂದೆ ಸರ್ಕಾರ BJP ಸರ್ಕಾರ ಇದ್ದಾಗ BJP ವಿರುದ್ಧ ಒಂದಷ್ಟು ಎತ್ಕಾಗಿತ್ತು. ಈಗ ಅವರದೇ ಸರ್ಕಾರದಲ್ಲಿ ಮತ್ತೆ ಗೊಂದಲ ಶುರುವಾಗಿದೆ. ಒಳ ಮೀಸಲಾತಿ ಕ್ಯಾಬಿನೆಟ್ ಕೂಡ ನಾವು ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತಗೊಂಡಿದ್ದು, ಅವ್ರ ಗೊಂದಲದಲ್ಲಿ ಸಿಕ್ಕೊಂಡಿದ್ದಾರೆ. ಏನು ಮಾಡ್ತಾರೆ ಕಾದ್ ನೋಡೋಣ. ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.